ನನ್ನ ಪ್ರೀತಿಯ ಓದುಗ ಮಿತ್ರರೇ, ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಚಾನಲ್ಗೆ ಎಲ್ಲರಿಗೂ ನಗುಮುಖದೊಂದಿಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಈ ಕಥೆಯ ಹಳೆಯ ಸಂಚಿಕೆಗಳನ್ನು ಕೇಳಿಲ್ಲ, ಓದಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಚೆಕ್ಔಟ್ ಮಾಡಿ. ನಿಮ್ಮ ಅಮೂಲ್ಯ ಸಮಯವನ್ನು ಈ ಪುಟ್ಟ ಹೃದಯಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಭವಾನಿ ಮದುವೆ ಮನೆಯಿಂದ ರಾತ್ರೋರಾತ್ರಿ ಓಡಿ ಹೋಗಿದ್ದಳು. ಇನ್ನೇನು ಒಂದರ್ಧ ಗಂಟೆಯಲ್ಲಿ ಮಾಂಗಲ್ಯಧಾರಣೆಯ ಸಮಯವೂ ಇರುವಾಗ ಎಲ್ಲರೂ ಭವಾನಿ ಕಾಣದಿರುವುದನ್ನು ನೋಡಿ ಗಾಬರಿಯಾಗಿದ್ದರು. ಶಿವು, ನಿವಿ, ಸತೀಶ, ಧರಣಿ ಎಲ್ಲರೂ ಭವಾನಿ ಹುಡುಕುತ್ತಿದ್ದರೆ ಊರಿನ ಯಾವ ಮೂಲೆಯಲ್ಲೂ ಭವಾನಿಯ ಸುಳಿವು ಸಿಗಲಿಲ್ಲ. ಧರಣಿ ಬೈಕ್ ಏರಿ ಮನೆಗೆ ಹೋಗಿದ್ದಳು. ಅಲ್ಲಿನ ತನ್ನ ಅಕ್ಕನ ಬ್ಯಾಗ್ ಎಲ್ಲವನ್ನೂ ಚೆಕ್ ಮಾಡಿದ್ದಳು, ಏನಾದರೂ ಅಕ್ಕನ ಸುಳಿವು ಸಿಗಬಹುದೆಂದು. ಅವಳಿಗೆ ಇನ್ನೂ ನಂಬಿಕೆ ಇಲ್ಲ. ತಾನೇ ಪ್ರೀತಿಸಿ ಮದುವೆಯಾಗಲು ಒಪ್ಪಿಸಿದ್ದ ಅಷ್ಟು ರಾಜಕುಮಾರನಂತಹ ತನ್ನ ಭಾವನ ಜೊತೆ ಮದುವೆಯಾಗುವುದನ್ನು ಬಿಟ್ಟು ಛತ್ರದಿಂದ ಹೋಗಿದ್ದಾಳೆ ಎನ್ನುವುದನ್ನು. ಹಾಗಾಗಿ ಯಾರಾದರೂ ಇವಳನ್ನು ಕರೆದುಕೊಂಡು ಹೋಗಿರಬಹುದೆಂದು ಚಿಂತಿಸುತ್ತಾ ಮನೆ ತಲುಪಿದಳು. ಮನೆ ತಲುಪಿ ಮನವೆಲ್ಲ ತಡೆಯಾಡಿದ್ದಾಗ ಅಕ್ಕನ ಬ್ಯಾಗ್ ಸಿಕ್ಕಿತ್ತು. ಬ್ಯಾಗ್ ಚೆಕ್ ಮಾಡುವಾಗ ಒಂದು ಪುಸ್ತಕ ಸಿಕ್ಕಿತ್ತು. ಮತ್ತು ರಾಜು ಜೊತೆ ಮೊದಲು ಪ್ಲ್ಯಾನ್ ಮಾಡಿ ಹೋಗಲು ಬಯಸಿದ್ದಾಗ ಅವನೊಂದಿಗೆ ಪ್ಲ್ಯಾನ್ ಹೇಳುತ್ತಾ ಕೈಯಲ್ಲಿ ಯಾವುದೋ ಕೋಡ್ ವರ್ಡ್ ಬಳಸಿ ಚಿತ್ರ ಗೀಜಿದ್ದು ಪೇಪರ್ ಒಂದು ಸಿಕ್ಕಿತ್ತು. ಅಲ್ಲದೆ ಅವಳ ಫೋನ್ ಕೂಡ ಮನೆಯಲ್ಲೇ ಬಿಟ್ಟು ಹೋಗಿದ್ದಳು. ಅದು ಸ್ವಿಚ್ ಆಫ್ ಆಗಿತ್ತು. ಎಲ್ಲೋ ಮದುವೆ ಛತ್ರಕ್ಕೆ ಹೋಗುವಾಗ ಫೋನ್ ಮನೆಯಲ್ಲಿ ಹುಟ್ಟಿ ಹೋಗಿರಬೇಕು ಎಂದುಕೊಂಡು ಫೋನ್ ಚಾರ್ಜ್ ಹಾಕಿ ಮತ್ತೆ ಆ ಪೇಪರ್ ನೋಡಿದ್ದಳು. ಏನೂ ಅರ್ಥವಾಗಲಿಲ್ಲ. ಫೋನ್ ಆನ್ ಮಾಡಿದ ಕೂಡಲೇ ಶಿವು ಕಾಲ್ ಬಂದಿತ್ತು. ಭವಾನಿ ಎಲ್ಲಿದ್ದೀಯಾ ಎನ್ನುವ ಶಬ್ದ ಕೇಳಿ ನಾನು ಧರಣಿ ಎಂದಿದ್ದಳು. ಎಲ್ಲರಿಗೂ ಒಮ್ಮೆಲೆ ಅನುಮಾನ ಬಂದಿತ್ತು. ಕೂಡಲೇ ಅಕ್ಕ ಮನೆಯಲ್ಲೇ ಫೋನನ್ನಿಟ್ಟೋಗಿದ್ದಾಳೆ ಎಂದಿದ್ದಳು. ಅಕ್ಕನ ಫೋನ್ ಹಿಡಿದು ನಿರಾಸೆಯಿಂದ ಛತ್ರಕ್ಕೆ ಬರುತ್ತಿದ್ದ ಧರಣಿಗೆ ಶಿವು ಸಿಕ್ಕಿದ್ದ. ಆಗಲೇ ಛತ್ರಕ್ಕೆ ಸಂಬಂಧಿಕರು ಊರಿನವರು ಬರಲು ಆರಂಭಿಸಿದ್ದರು. ಅಕ್ಕನ ಫೋನ್ ಹಿಡಿದು ಅವಳು ಹೆಚ್ಚು ಡಯಲ್ ಆಗಿದ್ದ ನಂಬರ್ಗೆ ಕಾಲ್ ಮಾಡಿದ್ದಳು. ಧರಣಿ ಭವಾನಿ ಫೋನ್ ರಿಸೀವ್ ಮಾಡಿದ್ದಳು. ಅಕ್ಕ ಎಲ್ಲಿದೆಯಾ, ಬೇಗ ಬಾ, ಮದುವೆ ಮುಹೂರ್ತ ಹತ್ರ ಬಂತು, ಇನ್ನೂ ಎಷ್ಟೊತ್ತು ಬರೋದು ಎನ್ನಲು ನಗುತ್ತಲೇ ನಾನು ಬರಲ್ಲ, ಮದುವೆ ನನಗೆ ಬೇಡ. ಮದುವೆ ಬೇಡ ಅನ್ನೋಳಿಗೆ ಮುಹೂರ್ತದ ಎಷ್ಟೊತ್ತಿಗಾದರೆ ನನಗೇನು, ಆಗದಿದ್ರೂ ತಾನೇ ಏನು ಎನ್ನುವ ಭವಾನಿಯ ಅಸಡ್ಡೆಯ ಮಾತು ಕೇಳಿ ಧರಣಿ ಕೈಯಿಂದ ಫೋನ್ ಪಡೆದ ಶಿವು, ಹೇಳು ಯಾಕಮ್ಮ, ಏನಾಯಿತು, ಎಲ್ಲಿದ್ದೀಯಾ ಎಂದು ಈ ಥರ ಎಲ್ಲ ತಮಾಷೆ ಮಾಡ್ತಾರಾ ಅದು ಈ ಸಮಯದಲ್ಲಿ ಎನ್ನಲು ಶಿವು ವಾಯ್ಸ್ ಕೇಳಿ, ತಮಾಷೆ ಅಲ್ಲ ಶಿವು, ಇದು ನನ್ನ ಲೈಫ್ನ ಸೀರಿಯಸ್ ಡಿಸಿಷನ್. ನಾನು ನಿನ್ನ ಸಂಬಂಧನ ಬಿಟ್ಟು ದೂರ ಹೋಗ್ತಿದ್ದೀನಿ, ನನ್ನ ಮರ್ತ್ಬಿಡು ಎನ್ನಲು ಕಾಲ್ ಕಟ್ ಮಾಡಿದ್ದಳು. ಮತ್ತೆ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಇಬ್ಬರು ನಿರಾಸೆಯಲ್ಲಿಯೇ ಚಿತ್ರದ ರೂಮ್ ಕಡೆ ಬಂದರು. ಅಲ್ಲಿ ಭವಾನಿ, ಶಿವು, ಮನೆಯವರೆಲ್ಲ ಜಮಾ ಆಗಿದ್ದರು. ಎಲ್ಲರೂ ಭವಾನಿ ಸಿಗಬಹುದು ಎನ್ನುವ ಧೈರ್ಯದಲ್ಲಿ ಕಾಯುತ್ತಾ ಕುಳಿತಿರಲು ಇಲ್ಲಿಗೆ ಬಂದಿದ್ದ ಧರಣಿ ಮತ್ತು ಶಿವ ಮುಖ ನೋಡಿ ಅರ್ಥ ಮಾಡಿಕೊಂಡಿದ್ದರು, ಇಲ್ಲಿ ಏನೋ ಆಗಬಾರದ್ದಾಗಿದೆ ಎಂದು. ಆಗಲೇ ಪುಟ್ಟಮ್ಮ ತಾನು ಬೆಳಗಿನ ಜಾವ ಯಾವುದೋ ಹುಡುಗಿ ಕಾರ್ನಲ್ಲಿ ಹೋಗಿದ್ದು ನೋಡಿದ್ದೆ ಎಂದು ಹೇಳಿದ್ದು ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥ ಮೂಡಿಸಿತ್ತು. ಭವಾನಿ ಮದುವೆ ಮನೆಯಿಂದ ಓಡಿ ಹೋಗಿದ್ದಾಳೆಂದು ಎಲ್ಲರೂ ಒಂದು ಕ್ಷಣ ಸ್ತಬ್ಧವಾಗಿದ್ದರು. ಸತೀಶ ಮತ್ತು ಸ್ಪಂದನ ಪರಿಸ್ಥಿತಿ ನಿಭಾಯಿಸಲೆಂದು ಆಚೆ ನಿಂತು ಬಂದ ಅತಿಥಿಗಳನ್ನು ಸ್ವಾಗತಿಸುತ್ತಾ ಮನೆ ಮಂದಿಯೆಲ್ಲ ಮಠದ ಗುರುಗಳ ಆಶೀರ್ವಾದ ಪಡೆದು ಬರಲೆಂದು ಹೋಗಿದ್ದಾರೆಂದು ಸುಳ್ಳು ಹೇಳಿ ನಿಭಾಯಿಸುತ್ತಿದ್ದರೆ ಪಾರ್ವತಿ ಗಟ್ಟಿ ತೀರ್ಮಾನ ಮಾಡಿದವಳಂತೆ ನಿವೇದಿತಾ ಬಳಿ ಹೋಗಿ, ನಡಿ ಹೋಗು, ರೆಡಿಯಾಗು, ಬರೋಗು, ನೀನೆ ಇವತ್ತಿನ ಮದುವೆಲಿ ಶಿವಂಗೆ ಮದುವೆ ಹೆಣ್ಣು, ನಡಿ ಎನ್ನಲು ಅತ್ತೆ ಇಲ್ಲ, ಇದೇನು, ನಾನು ಶಿವು ಒಟ್ಟಿಗೆ ಬೆಳೆದಿದ್ದೀವಿ, ಇಬ್ಬರೂ ಯಾವತ್ತೂ ಗಂಡ ಹೆಂಡತಿ ಅನ್ನೋ ಭಾವನೆಯಲ್ಲಿ ನೋಡೇ ಇಲ್ಲ, ಆ ರೀತಿ ಆಗೋಕ್ಕೂ ಸಾಧ್ಯವಿಲ್ಲ. ನಾನು ನಿಮಗೆ ಮೊದಲೇ ಹೇಳ್ತಿದ್ದೆ ಅಲ್ವಾ ಅತ್ತೆ, ಶಿವು ನನಗೆ ಅಣ್ಣನ ಥರ ಅಂತ. ನಾನಿನ್ನೂ ಓದ್ತಾ ಇದ್ದೀನಿ, ನಾನಿನ್ನೂ ಓದಬೇಕು. ಆದರೆ ನೀವು ನನಗೆ ಬೇರೆ ಏನಾದರೂ ಹೇಳಿ ನಾನು ಮಾಡಿಬಿಟ್ಟೆನು, ಆದರೆ ಮಾವನ ಮಾತ್ರ ಮದುವೆ ಆಗೋಕ್ಕಿಲ್ಲ ಎಂದಾಗ, ಹ್ಞೂ ನಡಿ ಮತ್ತೆ, ಈ ದೊಳ್ಳೆ ಕತೆ ಚೆನ್ನಾಯಿತು. ನಿಮ್ಮ ಅಮ್ಮನೂ ಮೊದಲು ನಿಮ್ಮ ಅಪ್ಪನ ಅಣ್ಣ ಅಂತಲೇ ಕರಿತಿದ್ಲು, ಈಗೇನೋ ಹಂಗೆ ಅವರಾ, ಇದುವೇ ಹಾಗೆಯಾ, ನೀನು ಒಂದು ವರ್ಷದಾಗ ಒಂದು ಕೂಸು ಕೈಗೆ ಬಂದರೆ ನೀನೇ ಯಜಮಾನ ಅಂತೀಯ, ನಡಿ ನಡಿ ಎನ್ನುತ್ತಾ ಎಳೆದುಕೊಂಡು ಹೋಗುತ್ತಿದ್ದರೆ ಶಾಂತಿ, ಎಂಥ ಚಿನ್ನದಂತಹ ಮನೆಯವರಿಗೆ ನಮ್ಮಿಂದ ಮೋಸವಾಯಿತಲ್ಲ, ಅದಕ್ಕೆ ಹಿರಿಯವರು ಹೇಳಿರೋದು, ನಾಯಿ ಕರ್ಕೊಂಡೋಗಿ ಉಪ್ಪರಿಗೆ ಮೇಲೆ ಕೂರಿಸಿದ್ರು ತಿಪ್ಪೆ ಕಂಡಾಗ ಅದು ನೆಗಿತದೆ ಅಂತ ಎಂದು ತನ್ನ ಮಗಳ ನಿಜವಾಗಿಯೂ ಹೀಗೆ ಸಾವುಕಾರರು ಮನೆ ಕುತ್ತಿಗೆ ಕುಯ್ಯುವಂಥ ಕೆಲಸ ಮಾಡಿಬಿಟ್ಲಲ್ಲ ಎಂದು ಮನದಲ್ಲೇ ಕೊರಗುತ್ತಿದ್ದರೆ ಪ್ರಸನ್ನ ಭವಾನಿ ಕೈಗೆ ಸಿಕ್ಕಿದರೆ ಕತ್ತರಿಸಿ ಹಾಕುವಷ್ಟು ಸಿಟ್ಟು ಹೊತ್ತು ಜ್ವಾಲಾಮುಖಿಯಂತೆ ಜ್ವಲಿಸುತ್ತಿದ್ದ ಧರಣಿ ತಣ್ಣನೆಯ ತನ್ನತ್ತೆಯನ್ನು ನಿಗಾ ಮಾಡುತ್ತಿದ್ದಳು. ಜವರೇಗೌಡರು ಪಾರ್ವತಿ ಎಂದೊಡನೆ ನಿಂತಿದ್ದರು. ಪಾರ್ವತಿ, ಬಿಡು ಮಗಿನ ಕೈನ ಎಂದಾಗ, ಅದಲ್ಲ ಕಣ್ರಿ ಎಂದ ಪಾರ್ವತಿಗೆ, ಬಿಡು ಮಗಿನ ಕೈನ, ಇವತ್ತು ನೀವಿನ ನಮ್ಮನೆ ಸೊಸೆಯಾಗಿ ತಂದರೆ ಇವ್ರ ಮನೆ ಗತಿ ಏನು? ಏನೇ ನಿರ್ಧಾರ ತಗೋಬೇಕಾದ್ರೂ ಒಂದು ಕಡೆ ನಿರ್ಧಾರ ತಗೋಬಾರ್ದು. ಬರೀ ನಮ್ಮ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿ ನೀನು ನೀವಿ ಕಟ್ಕೊತೀನಿ ಕಟ್ವೆ ಮಾಡ್ತೀನಿ ಅಂತ ಅನ್ನೋಕ್ಕೋದ್ರೆ ಈ ಮಗಿನ ಮರ್ಯಾದೆ ಏನಾಗಬೇಕು? ಈ ಮಗನ ಯಾರು ಕಟ್ಕೊಂಡಾರು ಮುಂದೆ ಎನ್ನುವಾಗ ಸುಗುಣ ಧರಣಿ ನೋಡಿ ಬಿಕ್ಕರಿಸಿದ್ದರು. ಈಗ ನೀವಿಗೆ ಒಪ್ಪಿಗೆ ಇಲ್ಲದೆ ಸೊಸೆ ಆಗು ಅನ್ನೋದು ಯಾವ ಲೆಕ್ಕ ಅದು? ಓದಿರ ಮಗ ಅದು, ಕಷ್ಟಪಟ್ಟು ಯಾವ ಸಂಬಂಧದೊಳಗೂ ಕಟ್ಟಾಕಕ್ಕಾಗಕ್ಕಿಲ್ಲ, ಸುಮ್ಕೆ ಕೈ ಬಿಡು ಎಂದು ಪ್ರಸನ್ನ ಬಳಿ ಹೋಗಿ, ನೋಡ್ಲಾ ಪ್ರಸನ್ನ, ನೀನು ಮನಸ್ಸು ಮಾಡಿ ನೋಡು, ನಮ್ಮ ಸಂಬಂಧ ಈಗಲೂ ಸರಿ ಆಯ್ತದ, ನೀನೇ ಹೇಳ್ದೆ ಅಲ್ವಾ
ನಿನ್ನ ಕೂಸು ಅಂತ ಸಾಕಿದ್ದೀನಿ ಅಂತ ಹೇಳಿದ್ದೆ ಅಲ್ವಲ್ಲ. ಈಗ ನನಗೂ ಈ ಮಗಿಂದ ಒಪ್ಪಿಗೆ ಪಡೆದೇ ಮದುವೆ ಮಾಡ್ಕೊಳ್ಳೋಕ್ಕೆ ನನಗೂ ಇಷ್ಟ ಇಲ್ಲ. ಅದಕ್ಕೆ ಹೇಳ್ತೀವಿ, ನಾವು ನನ್ನ ತಂಗಿ ಮಗಳನ್ನ ಮದುವೆ ಮಾಡಿಕೊಂಡ್ರೆ ಮುಂದೆ ಈ ಮಗಿಗೆ ಯಾರೂ ಗಂಡು ಕೊಡೋಕ್ಕೆ ಮುಂದೆ ಬರೋಕ್ಕಿಲ್ಲ. ಯೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬನ್ನಿ. ನಿಮ್ಮ ಮಗ ನೀನು ಒಪ್ಪಂಗಾದರೆ, ನಿನ್ನ ಮಗ ಒಪ್ಪೋದಾದರೆ ನಮ್ಮ ಶಿವಂಗೆ ಲಗ್ನ ಮಾಡಿಸುವ ಎಂದಾಗ ಎಲ್ಲರೂ ಶಾಕಿದ್ದರು. ಶಿವು ಮಾತ್ರ ಪ್ರಪಂಚ ತಲೆ ಮೇಲೆ ಬಿದ್ದಂತೆ ಕುಳಿತಿದ್ದ, ಯಾವುದೇ ಪ್ರಾಪಂಚಿಕ ಅರಿವಿಲ್ಲದಂತೆ. ನೋಡವ್ವ, ನಿನ್ನ ಮಗಿಗೂ ಒಪ್ಸು ಎಂದಾಗ ಸುಗುಣ ಕಣ್ಣೀರೊರೆಸುತ್ತಾ ಹ್ಞೂ ಎಂದಿದ್ದಳು. ಇದೇನು ನನ್ನ ಮಗನ್ನ ಒಂದು ಮಾತು ಕೇಳಿದೆ ಅವನು ಒಪ್ತಾನಾ, ಈ ಮದುವೆ ಆತನ ಅಂತ ಒಂದು ಮಾತು ಕೇಳಿದೆ, ನೀವೇ ನಿರ್ಧಾರ ತಗೋತಿದ್ದೀರಲ್ಲ ಎಂದು ಗೊಣಗಿದ್ದರು ಪಾರ್ವತಿ. ಒಪ್ತಾನೆ ನಿನ್ನ ಮಗ. ನಾನು ಅವತ್ತು ಅವನ ಪ್ರೀತಿಗೆ ನನ್ನ ಗೌರವ, ನನ್ನ ಅಂತಸ್ತು ಯಾವುದಕ್ಕೂ ಸಮ ಇಲ್ದಿರೋ ಹೆಣ್ಣ ಒಪ್ಪಿರ್ಲಿಲ್ವ? ನನ್ನ ಮನಸ್ಸಲ್ಲಿರೋ ಪ್ರೀತಿಗೆ ಬೆಲೆ ಕೊಟ್ಟು ನಾನು ನನ್ನ ಘನತೆನ ಅಡ ಇಟ್ಟು ನಾನು ಅವನ ಮದುವೆಗೆ ಒಪ್ಪಿದ್ದೆ ಅಲ್ವಾ, ಪ್ರೀತಿಗೆ ಒಪ್ಪಿದ್ದೆ ಅಲ್ವಾ? ಹಾಗೆಯ. ಆದರೆ ಅದನ್ನು ಉಳಿಸ್ಕೊಳ್ಳೋದು ಯೋಗ್ಯತೆ ಆ ಹೆಣ್ಣಿಗಿರಲಿಲ್ಲ. ಹಾಗನ್ಬಿಟ್ಟು ಈ ಹತ್ತೂರಿನ ಜನಗಳ ಮುಂದೆ ನನ್ನ ಮರ್ಯಾದೆನ ಕಳ್ಕೊಳ್ಳೋಕ್ಕೆ ನನ್ನ ಕೈಲಾಗಕ್ಕಿಲ್ಲ. ಇವತ್ತು ಹತ್ತೂರಿ ಜನಗಳ ಮುಂದೆ ನನ್ನ ಮರ್ಯಾದೆ, ಈ ಮಗಿನ ಜೀವ ಎರಡೂ ಕಾಪಾಡೋದು ನಿನ್ನ ಮಗನ ನಿರ್ಧಾರದ ಮ್ಯಾಗ ನಿಂತದೆ ಅಲ್ವಲ್ಲ ಶಿವ, ಒಪ್ತೀಯಾ ಅಲ್ವಾ ಎಂದಾಗ ಅಪ್ಪನ ಕಡೆ ನೋಡಿ ಯಾರಿಗೂ ಹೇಳಲಾಗದ ದುಃಖ ಎದೆಯೊಳಗೆ ಹುದುಗಿಸಿಕೊಂಡು ತನ್ನ ತಂದೆ ಮಾತು ಅರ್ಥ ಮಾಡಿಕೊಂಡವನಂತೆ, ನೀವು ಹೇಳ್ದಂಗೆ ಅಪ್ಪಯ್ಯ ಎಂದು ಒಪ್ಪಿಗೆ ನೀಡಿ ಗಂಡಿನ ರೂಮ್ಗೆ ಹೋಗಿದ್ದ. ಅಪ್ಪಯ್ಯ, ಪುರೋಹಿತರು ಬಂದವರೆ, ಶಾಸ್ತ್ರ ಶುರು ಮಾಡಬೇಕು, ಗೌಡ್ರು ಕರೀ ಅಂತವ್ರೆ ಎಂದ ನಾಗನನ್ನು ನೋಡಿ, ನಾನು ಹೋಗಿ ನೋಡ್ತೀನಿ, ನೀನು ಬೋರನ್ನು ಕರ್ಕೊಂಡೋಗಿ ಶಿವಂಗೆ ಕಾಸೆ ಪಂಚೆ ಹಾಕ್ಸೋಕೆ ಹೇಳು ಎಂದು ಮತ್ತೆ ಅದೇ ಗತ್ತಿನಲ್ಲಿ ಮದುವೆ ಮಂಟಪದ ಕಡೆ ಬಂದಿದ್ದರು ಗೌಡರು. ಸುಗುಣ ಧರಣಿ ಕೈ ಹಿಡಿದು, ನಿನ್ನ ಮಾವನ ಮರ್ಯಾದೆ ನಿನ್ನ ಕೈನಾಗೆ ಆಯ್ತಾ ಗುಬ್ಬಿ, ಒಪ್ಕೊಂಬಿಡವ್ವ ಎನ್ನಲು ಧರಣಿ ತನ್ನ ಮುದ್ದಾಗಿ ಸಾಕಿದ್ದ ತನ್ನ ಮಾವ ಪ್ರಸನ್ನನನ್ನು ನೋಡಿ ಏನೂ ಮಾಡಲು ತೋಚಲಿಲ್ಲ. ಶಾಂತಿ ಏನೋ ಕಳೆದುಕೊಂಡಂತೆ ತನ್ನ ಮಗಳಿಂದ ಗೌಡರ ಮನೆ ಮರ್ಯಾದೆ ಹಾಳಾಯಿತಲ್ಲ ಎಂಬ ಕೊರಗಿನಲ್ಲಿ ಕೊರಗುತ್ತಿರುವಾಗ ತನ್ನ ಗುಬ್ಬಿಗೆ ಇಷ್ಟು ಚಂದದ ಜೀವನ ಸಿಗುತ್ತದೆ ಎನ್ನುವ ಆಶಾಕಿರಣ ಮೂಡಿ, ಹ್ಞೂ ಗುಬ್ಬಿ, ನಿನಗೂ 18 ವರ್ಷ ತುಂಬದೆ ಗೌಡ್ರ ಮನೆ ಅಂತ ಜನ ನಿನಗೆ ಈ ಜನ್ಮದಾಗ ಸಿಗಕ್ಕಿಲ್ಲ, ಹ್ಞೂ ಅಂದ್ಬಿಡವ್ವ ಎನ್ನಲು, ಅವ್ವ, ನಿನ್ನ ತನಕ ನಾನು ಭಾವ ಅಂತಿದ್ದೆ, ಆದರೆ ಇವತ್ತು ಎನ್ನುತ್ತಾ ಮಾತು ನಿಲ್ಲಿಸಿದಳು. ನೋಡು ಮಗಳೇ, ನಿನಗೆ ಕೃಷ್ಣ ಅಂದರೆ ಇಷ್ಟ ಅಂತಿದ್ದೆ, ನಿಮ್ಮ ಭಾವ ಶ್ರೀರಾಮಚಂದ್ರನಂಗೆ ಅಂತಿದ್ದೆ, ಆದರೆ ನಿನಗೆ ಗೊತ್ತೇ ಆಗಲಿಲ್ಲ ಎರಡೂ ಒಬ್ಬನೇ ಅಂತ. ಅದಕ್ಕೆ ಆ ದೇವರು ನಿನಗೆ ಈ ಸಂಬಂಧನ ನಿನಗೆ ಕಟ್ಟಬೇಕು ಅಂತ ಎಲ್ಲ ಆಗೋಗದೆ. ದೇವ್ರಿಚ್ಛೆ ಇಲ್ಲೇ ಏನಾರು ಆತದವ್ವ, ಹೇಳು, ನಿಮ್ಮ ಅತ್ತೆ ಮಾತು ಅಂದರೆ ನಿನಗೆ ಸಾನೇ ಇಷ್ಟ ಅಲ್ವಾ, ಒಪ್ಕೊಬಿಡವ್ವ ಎಂದಾಗ, ನಾನು ಮಾವ ಹೇಳ್ದಂಗೆ ಕೇಳ್ತೀನಿ ಎಂದು ಕತ್ತು ಬಗ್ಗಿಸಿದ್ದಳು. ತನ್ನ ಉರಿಯುತ್ತಿರುವ ಜ್ವಾಲಾಮುಖಿಯು ಸ್ವಲ್ಪ ತಣ್ಣಗಾದಂತೆ ಸುಗುಣಾಳನ್ನು ನೋಡಿ, ಸುಗುಣ, ಗುಬ್ಬಿನ ರೆಡಿ ಮಾಡಿ ಬೇಗ ಕರ್ಕೊಂಡು ಬಾ, ದೇವಸ್ಥಾನಕ್ಕೆ ಹೋಗಿ ಮೊದಲು ಪೂಜೆ ಮಾಡಿಸ್ಬೇಕಂತೆ ಇವ್ರ ಮನೆ ಪದ್ಧತಿ ಪ್ರಕಾರ, ದೇವರ ಆಶೀರ್ವಾದ ಪಡೆದ ಮೇಲೇ ಮಂಟಪಕ್ಕೆ ಹೆಣ್ಣು ಗಂಡು ಹೋಗಬೇಕಂತೆ ಎಂದು ಆಚೆ ನಡೆಯುತ್ತಾ, ಮಗಳು ಜೊತೆ ಅವರಪ್ಪ ಹೊಂಟೋಗೋನೋ ಹೆಂಗೆ ಎಂದು ಆಚೆ ನಡೆದರೆ, ಈಗ ಬರೀಲಿ ಚಂದ್ರ ಯಾರಿಗೂ ಕಾಣಿಸಲೇ ಇಲ್ಲವಲ್ಲ ಎನ್ನಿಸಿತ್ತು ಶಾಂತಿಗೂ. ಆದರೆ ಅವನನ್ನು ತಲೆಕೆಡಿಸಿಕೊಳ್ಳದೆ ಮನೆಯನ್ನು ರೆಡಿ ಮಾಡುವ ಕಡೆ ಗಮನ ಕೊಟ್ಟಿದ್ದರು. ಧರಣಿಗೆ ತನ್ನ ಮಾವನ ಮರ್ಯಾದೆ, ಜವರೇಗೌಡರ ಮನೆ ಮರ್ಯಾದೆ ಎರಡನ್ನೂ ಉಳಿಸುವ ಜವಾಬ್ದಾರಿ ಏರಲಾಗಿತ್ತು. ಮುಂದೇನು ಎಂದು ತಿಳಿದಿಲ್ಲ, ಆದರೂ ಏನೂ ಯೋಚಿಸದೆ ಸ್ತಬ್ಧವಾಗಿದ್ದಳು. ಎಂದಿಗೂ ಮದುವೆಯ ಬಗ್ಗೆ ಯೋಚಿಸಿಯೂ ಇರಲಿಲ್ಲ ಹುಡುಗಿ. ತನ್ನತ್ತೆ ಉಡಿಸಿದಂತೆ ಸೀರೆ ಉಟ್ಟು ನಿಂತಳು. ಸುಧಾ ಮತ್ತು ರತ್ನ ಕೂದಲು ಬಾಚಿ ಸಿಂಗರಿಸಿದ್ದರು. ಶಾಂತಿಗೆ ಭವಾನಿ ಓಡಿ ಹೋಗಿರುವ ದುಃಖ, ಧರಣಿಗೆ ಈ ದೊಡ್ಡ ಸಂಬಂಧ ಕೂಡಿ ಬಂದಿರುವ ಚಿನ್ನದಂಥ ಹುಡುಗನ ಕೈ ಹಿಡಿಯುತ್ತಿರುವ ಖುಷಿ, ಜೊತೆಗೆ ಅಷ್ಟು ದೊಡ್ಡ ಮನೆಯನ್ನು ಹೇಗೆ ಈ ಪುಟ್ಟ ಹುಡುಗಿ ನಿಭಾಯಿಸುತ್ತಾಳೆ ಎನ್ನುವುದು ಅರ್ಥವಾಗದೆ ಹೋಗಿತ್ತು. ಧರಣಿ ಸ್ವಲ್ಪ ಭವಾನಿ ವರಸೆಯಲ್ಲೇ ಇರುವುದರಿಂದ ದೂರದಿಂದ ನೋಡಿದರೆ ಭವಾನಿಯೇ ನಿಂತಿರುವಂತೆ ಕಾಣಿಸುತ್ತಿದ್ದಳು. ಬಣ್ಣ ಮಾತ್ರ ಸ್ವಲ್ಪ ಹೆಣಗೆಂಪು ಅಷ್ಟೆ. ಭವಾನಿಗೆ ತಂದಿದ್ದ ಧಾರೆ ಸೀರೆ, ಒಡವೆ ಧರಿಸಿ ರೆಡಿಯಾದ ಧರಣಿ ತನ್ನ ಅತ್ತೆ ಜೊತೆ ದೇವಾಲಯಕ್ಕೆ ನಡೆದಿದ್ದಳು. ಇವು ಮೊದಲೇ ದೇವಾಲಯ ತಲುಪಿದ್ದು ನೀರವ ಭಾವ ಮದುವೆ ಗಂಡಿನ ಉಡುಪು ಧರಿಸಿ ನಿಂತಿದ್ದ. ಇಬ್ಬರು ಜವರೇಗೌಡರ ಜೊತೆ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸಿ ಮೊದಲು ದೇವರ ಆಶೀರ್ವಾದ ಪಡೆದು ಬಂದರೆ ಸ್ಪಂದನಾಗೆ ಖುಷಿಯಾಗಿತ್ತು. ಭವಾನಿ ನನಗಿಂತ ಎಷ್ಟೇ ಬಡವಳಾದಳು, ಅವಳ ಸೌಂದರ್ಯ, ಸ್ಟೈಲ್, ಆಗತ್ತು ಸ್ಪಂದನಾಳಿಗೆ ಅರಗಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಭವಾನಿ ಎಲ್ಲರೊಟ್ಟಿಗೆ ನಡೆದುಕೊಳ್ಳುವ ರೀತಿ ಎಲ್ಲರಿಗೂ ಇಷ್ಟ ಆಗುತ್ತಿತ್ತು. ಅದರಿಂದ ಎಲ್ಲಿ ತನ್ನ ಊರಗಿತ್ತಿಯಾಗಿ ಭವಾನಿ ಬಂದರೆ ತನ್ನ ಸ್ಟೇಟಸ್ ಕಮ್ಮಿಯಾಗುವುದೋ ಎಂದು ಭಯಪಡುತ್ತಿದ್ದಳು. ಆದರೆ ಇವಾಗ ಧರಣಿ ನೋಡಿ, ಈ ಪುಟ್ಟ ಹುಡುಗಿ ಕೈಯಲ್ಲಿ ನಾನೇ ಆಟ ಆಡಿಸ್ತೀನಿ ಎಂದುಕೊಂಡು ಒಳಗೊಳಗೆ ಖುಷಿಪಟ್ಟಿದ್ದಳು. ನಿಜ, ಭವಾನಿ ಸುರದ್ರೂಪಿ ಚೆಲುವೆ. ಆದರೂ ಸಹ ಬಣ್ಣದ ಬದುಕಿನ ಬಣ್ಣದ ಮಾತಿಗೆ ಮರುಳಾಗಿ ತನ್ನ ಚಂದದ ಜೀವನವನ್ನು ಕೈಯಾರೆ ಹಾಳು ಮಾಡಿಕೊಂಡಿದ್ದಳೆಂದರೂ ಅದು ಸುಳ್ಳಲ್ಲ.
ಧರಣಿ ಶಿವು ಜೊತೆ ನಿಂತಾಗ ಭವಾನಿಗಿಂತ ಇವಳೇ ಚಂದದ ತೋಡಿ ಅನಿಸುತ್ತಿತ್ತು. ದೇವರ ಆಶೀರ್ವಾದ ಪಡೆದು ಮಂಟಪಕ್ಕೆ ಬಂದಿದ್ದರು ಗಂಡು ಹೆಣ್ಣು. ಶಾಂಭವಿ ಮತ್ತು ಪಾಲಾಕ್ಷ, ರೇಖಾ, ಸಹನಾ ಎಲ್ಲರೂ ಮದುವೆಗೆ ಬಂದಿದ್ದರು. ಶಾಂಭವಿ ಛತ್ರದ ಸುತ್ತ ಕಣ್ಣಾಡಿ ಸುತ್ತ ಎಲ್ಲೂ ಧರಣಿ ಕಾಣಲಿಲ್ಲ. ಅಲ್ಲ ಅಕ್ಕ, ಈ ಧರಣಿ ಬೇರೆ ಟೈಮಲ್ಲಿ ಚಿಟ್ಟೆ ಹಂಗೆ ಎಲ್ಲ ಕಡೆ ಸುತ್ತುತ್ತಿರ್ತಾಳೆ. ಇವಾಗ ನೋಡು ತನ್ನ ಅಕ್ಕನ ಮದುವೆಯಲ್ಲಿ ಎಲ್ಲೂ ಕಾಣಿಸ್ತಿಲ್ವಲ್ಲ. ನನಗೆ ಅನ್ನಿಸ್ತದೆ ಎಲ್ಲೋ ಅವರಪ್ಪ ಬೈದಿರಬೇಕು, ಅದಕ್ಕೆ ಬಂದಿಲ್ವೇನು ಎಂದು ತನ್ನ ಅಕ್ಕನ ಕಿವಿಗೆ ಪಿಸಿಗುಡುತ್ತಾ ಮಾತನಾಡುತ್ತಿದ್ದಳು. ಅಷ್ಟರಲ್ಲಿ ಜೋರಾಗಿ ವಾದ್ಯಗಳ ಶಬ್ದವಾಗತೊಡಗಿತು. ದೇವಸ್ಥಾನದಿಂದ ಬರುತ್ತಿದ್ದ ಮದುಮಗನನ್ನು ನೋಡಿ ಶಾಂಭವಿ, ವಾವ್, ಎಷ್ಟು ಹ್ಯಾಂಡ್ಸಮ್ ಆಗೋರೆ ನೋಡು ಭವಾನಿ ಅಕ್ಕನ ಗಂಡ ಆಗೋರು ಎಂದುಕೊಳ್ಳಲು ಗಂಡು ಮಂಟಪದಕ್ಕೆ ತಲುಪಿ ಕಂಕಣ ಕಟ್ಟಿ ಪಟ್ಟ ಕಟ್ಟಲಾಗಿತ್ತು. ನಂತರ ಮದುವೆ ಹೆಣ್ಣನ್ನು ಕರ್ಕೊಬನ್ನಿ ಎಂದಾಗ ಮದುವೆ ಹೆಣ್ಣನ್ನು ನೋಡಿ ಶಾಂಭವಿ ಶಾಕ್ ಆಗಿದ್ದಳು. ತನ್ನಕ್ಕನಿಗೆ ತಿವಿಯುತ್ತಾ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಾ ನಿಂತಿದ್ದಳು. ಮದುಮಗಳಾಗಿ ಧರಣಿ ಬರುತ್ತಿದ್ದಳು. ತೀರಾ ಹತ್ತಿರದವರಿಗೆ ಗೊತ್ತಾಗುತ್ತಿತ್ತು ಧರಣಿ ಎಂದು. ಆದರೂ ಸ್ವಲ್ಪ ಮಟ್ಟಿಗೆ ಛತ್ರದಲ್ಲಿರುವ ಜನರ ನಡುವೆ ಗುಸುಗುಸು ಪಿಸುಪಿಸು ಬರುತ್ತಿತ್ತು ಮದುವೆ ಹೆಣ್ಣು ಓಡಿ ಹೋಗಿದ್ದಾಳೆಂದು. ಆದರೂ ಗೌಡರ ಘನತೆ ಗೊತ್ತಿದ್ದ ಜನರು ಮಾತು ಹೆಚ್ಚು ಮುಂದುವರಿಸದೆ ಮದುವೆ ಕಡೆ ಗಮನ ನೀಡಿದರು. ಪಾರ್ವತಮ್ಮ ಮಾತ್ರ, ಈ ಗಂಡ್ಬೀರಿ ನಮ್ಮನೆಗೆ ಸೊಸೆಯಾಗಿ ಬರ್ತವಳಲ್ಲ, ಹೆಂಗೆ ತೂಗಿಸ್ಕೊಂಡು ಹೋಗ್ತಾಳೋ, ನಮ್ಮನೆ ಘನತೆನ ಹೆಂಗೆ ಉಳಿಸ್ಕೊಂಡು ಹೋಗ್ತಾಳೋ ಎಂದುಕೊಳ್ಳುತ್ತಿದ್ದರೆ ನಿವಿ ಮೇಲೆ ಸಿಟ್ಟು ಬಂದು ಜಾನಕಿ ಪಾರ್ವತಿ ಸ್ವಲ್ಪ ಹೊತ್ತು ಕ್ಲಾಸ್ ಕೂಡ ತೆಗೆದುಕೊಂಡಿದ್ದರು. ನಿವೇದಿತಾ ಮಾತ್ರ, ನೀವಿಬ್ಬರು ಏನೂ ಯೋಚನೆ ಮಾಡಬೇಡಿ, ನೀವು ಅಂದ್ಕೊಂಡಿರೋ ಹಾಗೇನಿಲ್ಲ, ಧರಣಿ ತುಂಬ ಒಳ್ಳೆಯವಳು. ಸ್ವಲ್ಪ ದಿನ ಆದಮೇಲೆ ನಿಮಗೆ ಎಲ್ಲ ಗೊತ್ತಾಯ್ತದೆ. ಅತ್ತೆ, ನೀನೇನು ಚಿಂತೆ ಮಾಡಬೇಡ, 1-2 ತಿಂಗಳಷ್ಟೇ. ನೀನೇ ಹೇಳ್ತೀಯ ನಿವಿ ನಿನ್ನಿಂದ ಇಂಥ ಒಳ್ಳೆ ಸೊಸೆ ಸಿಕ್ಕವಳೇ ನನಗೆ ಅಂತ. ನಡೀರಿ, ಇನ್ನೇನು ತಾಳೆ ಕಟ್ಟೋ ಟೈಮ್ ಆಯಿತು ಎನ್ನುತ್ತಾ ಎಲ್ಲರೂ ಮಂಟಪ ಕಡೆ ಬಂದು ನಿಂತಿದ್ದರು. ಕತೆ ಮುಂದುವರೆಯೋದು. ಕತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು.